ಹ್ಞೂ ನೀವು ಭಿನ್ನ ರಾಶಿ ಲೆಕ್ಕ ಮೊದಲು ಮಾಡಿರಿ. ನೀವು ಮಾಡೋದಾದಿಂದ ನಾ ತಿಳಿಸ್ತು, ನೀವು ಲಕ್ಷ ಕೊಟ್ಟು ನೋಡ್ರಿ. ತಿಳಿತಲ್ಲ? ಹಾಂ, ನಾ ಮಾಡಿ ತಿಳಿಸಿ ಹೇಳಾಗ ನೀವು ಲಕ್ಷ ಕೊಟ್ಟು ನೋಡಬೇಕು ಸರಿಯಾಗಿ. ಹ್ಞೂ ಹ್ಞೂ ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತೇನೆ. ಹಾಂ, ಈಗ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ ಲಕ್ಷ ಕೊಟ್ಟು. ಇಂಥ ಮೊದಲು ಭಿನ್ನ ರಾಶಿಗಳನ್ನು ಎಲ್ಲ ಕ್ರಿಯೆಗಳನ್ನು ಮೊದಲು ಕಲಿಬೇಕು. ಆಕಾರ ಹೆಂಗೆ ಮಾಡಬೇಕು, ಸಂಕಲನ ಹೆಂಗೆ ಮಾಡಬೇಕು, ಭಾಗಾಕಾರ ಹೆಂಗೆ ಮಾಡಬೇಕು, ಇವೆಲ್ಲ ಮೊದಲು ಕಲ್ತಾರೆ ಅಂದ್ರೆ ಸಣ್ಣ ಭಿನ್ನ ರಾಶಿ ಬಂದೇ ಬರ್ತಾವೆ. ಇವತ್ತೊಂದು ನೀವು ದೊಡ್ಡ ಭಿನ್ನ ರಾಶಿ ಕಲ್ತೀರಿ ಅಂದ್ರೆ ನೀವು ಭಾಳ ಸರಳಾಗ್ತದೆ. ಈಗ ನಾವು ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. ಆಮೇಲೆ 5 3 ಮೈನಸ್ 1/6 ಬರೋಬರಿ. ಲಸ ತಕ್ಕೋತ್ ಕೂಡಬಾರ್ದು ನೋಡ್ರಿ. ಇಲ್ಲಿ ಲಸ ಎಷ್ಟು ಬರ್ತದ? ದೊಡ್ಡ ಅಂಕಿನೇ ಲಸ. ಯಾಕಂದ್ರೆ 3 ಮಗ್ಯಾಗ 6 ಅದ, ದೊಡ್ಡ ಅಂಕಿ ಇಟ್ಬಿಡ್ರಿ. ಲಸ ತಕ್ಕೋತ್ ಕೂಡಬೇಡ್ರಿ. 3 2 6, 6 1 5 2 10 ಮೈನಸ್ 1 1 1 ಬರೋಬರಿ 9 6 ಬಂತು. ಈಗ 3 2 3 3 ಬರೋಬ್ಬರಿ ಎಷ್ಟು ಬಂತು? ಇದರ ಹತ್ರ 3 2 ಬಂತು. ಹೀಗೆ ನೀವು ತಿಳ್ಕೊಬೇಕು. ಆಮೇಲೆ ಅದನ್ನು ಏನು ಮಾಡಬೇಕು? 3 8 ಭಾಗಿಲೆ ಎಷ್ಟು ಬಂದದ? ಇದ್ರ ಉತ್ತರ 3 2 ಬಂದದ. ಆಮೇಲೆ ಏನದ ಮುಂದೆ? ಪ್ಲಸ್ 5 8 ಇಟ್ಕೊಳ್ರಿ. 5 8 ಇಟ್ಕೋಬೇಕು. ಆಮೇಲೆ ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೊರಿ. 3 8 ಭಾಗಿಲೆ 3 2 ಬರೋಬ್ಬರಿ 3 8. ಇಲ್ಲಿ ಗುಣಾಕಾರ ಹಾಕ್ರಿ. ಮೇಲೆ 2 ಆಯ್ತು, ತೆಳಗ 3 ಆಯ್ತು. 3 1 3 1 2 1 2 4 ಬರೋಬ್ಬರಿ ಎಷ್ಟಾಯ್ತು? 1 4 ಬಂತು. ಈಗ 1 4 ಇಲ್ಲಿ ಇಟ್ಬಿಡ್ರಿ ಉತ್ತರ. ಬರೋಬ್ಬರಿ 1 4 ಪ್ಲಸ್ 5 8. ಇದರ ದೊಡ್ಡ ಅಂಕಿ ಯಾವುದು? 8 ಅದ. ಅದು 4 ಭಾಗ ಹೋಗ್ತದ, ಲಸ 8 ಅಂತ ತಿಳ್ಕೊಬೇಕು. 4 2 8 8 1 2 1 2 ಪ್ಲಸ್ 5 1 5 ಬರೋಬ್ಬರಿ 7 8. ಆನ್ಸರ್ ಎಷ್ಟು ಬಂತು? 7 8. ನೋಡ್ರಿ, ತಿಳಿತಲ್ಲ? ಇಷ್ಟು ತಿಳ್ಕೊಂಡು ನೀವು ಗಣಿತ ಫೇರ್ದ ಚೆಂದ ಬಿಡಿಸ್ಕೊಟ್ರು.